ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾವು ತುಂಬಾ ಚೆನ್ನಾಗಿದ್ದೀವಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಪ್ಲ್ಯಾನ್ಡ್ ಆಗಿ ಬೆಳಗ್ಗೆನೇ ಎದ್ದು ತಿರುಪತಿಗೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಡೈರೆಕ್ಟ್ ತಿರುಪತಿಗೆ ಹೋಗಲಿಲ್ಲ. ಸಂಡೇ ಮಾರ್ನಿಂಗ್ ಸಂಡೇ ಒಂದು 11 o'clock ನಾವು ಮನೆಯಿಂದ ಹೊರಟು ಆನ್ ದ ವೇ ಯಾವ್ಯಾವ ಪ್ಲೇಸಸ್ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಫಸ್ಟು ಕೋಟ್ಲಿಂಗೇಶ್ವರ ಹೋಗೋಣ ಅಂತ ಹೇಳಿಬಿಟ್ಟು ಕೋಟ್ಲಿಂಗೇಶ್ವರಕ್ಕೆ ಹೊರಟಿದ್ವಿ. ಎಲ್ಲ ತುಂಬಾ ವ್ಯೂ ತುಂಬಾ ಸಖತ್ತಾಗಿತ್ತು. ವೆದರು ತುಂಬಾ ಕೂಲಾಗಿ ಚೆನ್ನಾಗಿತ್ತು. ಬೆಳಗ್ಗೆ ಬೇಗನೆ ಏನು ಎದ್ದು ಹೋಗಲಿಲ್ಲ ನಾವು. ಸ್ವಲ್ಪ ಲೇಟಾಗಿ ಒಂದು 12 o'clock ಅನಿಸುತ್ತೆ ಅಷ್ಟೊತ್ತಿಗೆ ಮನೆಯಿಂದ ಹೊರಟ್ವಿ. ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಅನ್ಪ್ಲ್ಯಾನ್ಡ್ ಆಗಿ ಇವರಿಗೆ ರಜೆ ಇದೆ ಅಂತ ಗೊತ್ತಾಗಿ ಹೊರಟಿದ್ದು. ಅಲ್ಲಿ ಹೋಗಾದಮೇಲೆ ಯಾರ್ಯಾರು ನಮಗೆ ಸಿಕ್ಕರು, ನಮ್ಮ ಫ್ಯಾಮಿಲಿಯವರು ಅಲ್ಲಿ ಬಂದಿದ್ದರು ಅನ್ನೋದನ್ನು ನಾನು ಇದನ್ನು ವೀಡಿಯೋನ ನಾನು ಡೇ 1, ಡೇ 2, ಡೇ 3 ಅಂತ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಡೇ 1ನ ವೀಡಿಯೋ ಆಗಿರುತ್ತೆ. ಡೇ 1ನಲ್ಲಿ ನಾವು 3 ಪ್ಲೇಸನ್ನು ನೋಡಿಕೊಂಡು ಹೊರಟ್ವಿ. ಫಸ್ಟು ನಾವು ಕೋಟ್ಲಿಂಗೇಶ್ವರಕ್ಕೆ ಹೋಗಿದ್ದು. ಬನ್ನಿ ಕೋಟ್ಲಿಂಗೇಶ್ವರ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ತುಂಬಾ ರಶ್ ಇತ್ತು, ಸಂಡೇ ಆಗಿರೋದ್ರಿಂದ ವೀಕೆಂಡ್ ಅಲ್ವಾ, ಸೊ ತುಂಬಾ ಕ್ರೌಡ್ ಇತ್ತು. ಅಷ್ಟೇನು ಇರಲಿಲ್ಲ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಫಸ್ಟ್ ಟೈಮ್ ಕೋಟ್ಲಿಂಗೇಶ್ವರ ನೋಡಿದ್ದು. ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವರ್ಗಕ್ಕೆ ಹೋಗ್ದಂಗೆ ಫೀಲ್ ಆಯಿತು ನನಗೆ. ಅಷ್ಟು ಲಿಂಗಗಳಿತ್ತು, ಎಲ್ಲಿ ನೋಡಿದ್ರೂ ಲಿಂಗಗಳೇ ಕಾಣಿಸ್ತಾ ಇದ್ವು. ಮತ್ತೆ ತಡ ಬನ್ನಿ ಒಳಗಡೆ ಹೋಗಿ ಯಾವ ಥರ ಇದೆ ಕೋಟ್ಲಿಂಗೇಶ್ವರ, ಹೇಗಿದೆ ಅಲ್ಲಿ ವೈಬು, ಯಾವ ಪಾಸಿಟಿವ್ ಎನರ್ಜಿ ಇದೆ, ಎಷ್ಟೆಲ್ಲ ಲಿಂಗಗಳಿವೆ ಅನ್ನೋದನ್ನು ನಾವು ಇಲ್ಲಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಕೈ ಮುಗಿಬೇಕಂದ್ರೆ ಹತ್ತಬಾರ್ದದ್ರ ಮೇಲೆ ಹತ್ತಕತ್ತ ನೋಡ್ರಿ. ಕೈ ಮುಗಿ ನಮಸ್ಕಾರ ಮಾಡು. ಹತ್ತಬಾರ್ದು, ಜಯದು ನಡಿ ಮುಂದೋಗನ್ ಬಾ. ಓಂ ಹೇಳ, ಓಂ 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 ನಮ ಶಿವಾಯ ಅನ್ಬೇಕು ಬಂಗಾರ. ಇವು ಕೋಟೆ ಇದಾವನ? ಹೌದ್ರಿ, ಕೋಟೆ ಇದಾವ ಇವಿಷ್ಟು. ಬಿಡಪ್ಪ ಕೋಟೆ ಮತ್ತೆ. ಜಾಗ ಇಲ್ಲ, ಕೈ ಮುಗಿ. ದೇವ್ರಿಗೆ ಹಾಕ್ಬೇಕು, ದೇವ್ರಿಗೆ ಇಲ್ಲ ಇಲ್ಲ ಅದಕ್ಕಿಲ್ಲ, ಅದಕ್ಕೆ ದೂರಿಂದ ಮಾಡಿ ಫುಲ್ ಬರೋಣ ನಿಂದ್ರ ಲೈನಿಗೆ ಅಲ್ಲ ಅದಕ್ಕೆ ನಡಿ. ಅಲ್ಲ ಇಲ್ಲೇನು ಹರಕೆನ ಕಟ್ಟಿ ಅಲ್ಲಿ ದಾರಗಳನ್ನು
ತೊಟ್ಲುಗಳನ್ನು ಅದನ್ನೆಲ್ಲ ಕಟ್ಟೋ ನಂಬಿಕೆ ಇದೆ ಅಂತ ಹೇಳಿದರು. ಅಲ್ಲಿಂದ ಒಳಗಡೆ ಹೋಗಿ ಅಲ್ಲಿ 2 ಗುಡಿ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರಂದು. ಅಲ್ಲಿ ಹೋಗಿ ಅಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ನಾವು ಮತ್ತೆ ಈ ಸೈಡು ಲಿಂಗಗಳನ್ನು ನೋಡಲಿಕ್ಕೆ ಬಂದ್ವಿ. ಎಲ್ಲ ಸೇರಿ ತುಂಬ ಅಂದರೆ 1 ಕೋಟಿಗಿನ್ನ ಸ್ವಲ್ಪ ಏನೋ ಕಡಿಮೆ ಇದೆ ಅಂತ ಹೇಳಿದರು. 1 ಕೋಟಿ ಇಲ್ಲ, ಬಟ್ ಅದಕ್ಕಿಂತ ಕಡಿಮೆನೇ ಇದೆ. ಎಷ್ಟೊಂದಿದೆ, ಎಲ್ಲಿ ನೋಡಿದರೂ ಲಿಂಗಗಳೇ. ಅಷ್ಟು ಸ್ವರ್ಗಕ್ಕೆ ಹೋದಂಗೆ ಫೀಲ್ ಅನಿಸುತ್ತೆ ಅಲ್ಲಿಗೆ ಹೋಗ್ಬಿಟ್ರೆ. ನಾನು ಫಸ್ಟ್ ಟೈಮ್ ನೋಡಿದ್ದು, ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಒಂದು ದೊಡ್ಡ ಲಿಂಗು ಇದೆ, ಅದು ಅಂತೂ ಅದನ್ನು ಯಾರು ಹೆಂಗೆ ಕಟ್ಟಿದ್ದಾರೆ ಅಂತ ನೋಡಿದ ತಕ್ಷಣ ಆಶ್ಚರ್ಯ ಆಗಿಬಿಡ್ತು ನನಗೆ. ಅಷ್ಟು ಸಖತ್ತಾಗಿತ್ತು ಅದು. ನೀವು ಪೂರ್ತಿ ವಿಡಿಯೋನ ನೋಡಿ, ತುಂಬ ಚೆನ್ನಾಗಿದೆ. ಫುಲ್ಲು ಕೋಟಿಲಿಂಗೇಶ್ವರದ್ದು ವಿಡಿಯೋ ಇದೆ. ಅದಾದಮೇಲೆ ನಾವು ನೆಕ್ಸ್ಟು 2 ಪ್ಲೇಸಿಗೆ ಹೋದ್ವಿ. ಆ ದೇವ್ರ ಗುಡಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ನೀವು ನೆಕ್ಸ್ಟ್ ಟೈಮು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದರೆ ಈ ವಿಡಿಯೋ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಲ್ಲೇ ಕೊಡೋದ ಕಮ್ಮ ನೀನು ಅವ್ರು ಕುಂತಾರಲ್ಲ ಹಂಗೆ ನೀನು ಕುಂದಿರ್ತೀಯ. ಯಾರು ಕುತ್ಕೊಂತಾರೆ ಅದ್ರ ಮೇಲೆ ಕುಂದಿರ್ತಾರೆ, ಏನು ಕುಂದಿರಬಾರ್ದು. ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಫೋನು ಅಲ್ಲೋ ಇದೆ. ನೀವು ಎಲ್ಲಿ ಬೇಕಾದರೂ ವಿಡಿಯೋ ಫೋಟೋಗಳನ್ನು ಎಲ್ಲ ತೊಗೋಬೋದು. ಅದು ಒಂದು ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಪ್ಪ ಒಂದು ಪ್ರಾಬ್ಲಮ್ ಅಂತಲ್ಲ, ಒಂಥರ ಏನಂದರೆ ಎಲ್ಲ ಕಡೆಯೂ ಏನೇ ಒಂದು ಪೂಜೆ ಮಾಡಿಸ್ಬೇಕಂದ್ರೂ ಅವರು ದುಡ್ಡನ್ನು ಇಸ್ಕೊತಾರೆ. ಅದು ಒಂದೇ ಅಲ್ಲ, ಫಸ್ಟು ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ. ಒಬ್ಬೊಬ್ಬರಿಗೆ ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ. ಬಟ್ ನಾವು ಒಳಗಡೆ ಹೋಗಾದ್ಮೇಲೆ ನಾವು ಏನೇ ಒಂದು ಪೂಜೆನ ಮಾಡಿಸ್ಬೇಕು, ಅಲ್ಲಿ ಏನೇ ಒಂದು ಮಾಡಬೇಕು ಅಂದ್ರೂ ಅವರು ದುಡ್ಡನ್ನು ಇಸ್ಕೊಂಡೆ ಪೂಜೆನ ಮಾಡೋದು ಅಷ್ಟೇ. ಅದು ಬಿಟ್ಟರೆ ಎಲ್ಲನೂ ಚೆನ್ನಾಗಿದೆ. ಚೆನ್ನಾಗಿ ನಿಧಾನವಾಗಿ ಪೂಜೆನ ಮಾಡ್ತಾರೆ ಪುರೋಹಿತರೆಲ್ಲ. ಅದು ಒಂದು ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು. ಅವಸರ ಅಂತೂ ಮಾಡೋದಿಲ್ಲ. ಕೆಲವೊಂದು ಕಡೆ ಎಲ್ಲ ನಾವು ಹೋಗಿದ್ವಿ ನೆಕ್ಸ್ಟ್ ಪ್ಲೇಸಸಲ್ಲಿ, ಅಲ್ಲೆಲ್ಲ ತುಂಬಾ ಅವಸರ ಮಾಡ್ತಿದ್ರು. ದೇವರನ್ನ ನೋಡಲಿಕ್ಕೂ ಬಿಡ್ತಿರ್ಲಿಲ್ಲ, ಏನು ಮಾಡಲಿಕ್ಕೂ ಬಿಡ್ತಿರ್ಲಿಲ್ಲ, ಹಾಗೆ ಮಾಡ್ತಿದ್ರು. ಬಟ್ ಇಲ್ಲಿ ಹಂಗಲ್ಲ, ನಿಧಾನವಾಗಿ ಎಲ್ಲನ ನೋಡಿಕೊಂಡು ನಾವು ನಿಧಾನವಾಗಿ ಎಲ್ಲ ಪೂಜೆನ ಮುಗಿಸ್ಕೊಂಡು ಎಲ್ಲನೂ ಕಣ್ ತುಂಬಿಕೊಂಡು ಬರ್ಬೋದು. ಅದು ಒಂದು ತುಂಬ ಚೆನ್ನಾಗಿ ಅಂತ ಹೇಳ್ಬೋದು ಕೋಟಿಲಿಂಗೇಶ್ವರದ್ದು. ನನಗಂತೂ ತುಂಬಾ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಹೋಗಿದ್ದು. ನೋಡ್ರಿ ಬಿಳ ಈ ಕಡೆ ನೋಡ್ರಿ, ನೀವು ಬರ್ತೀರಿ. ಸಾಕು ನೋಡ್ರಿ. ವಿಡಿಯೋ ಮಾಡಂಗಿಲ್ಲ, ಅದು ಫುಲ್ ಕಾಣಲ್ಲ ಅಲ್ಲಿಂದ ಕಷ್ಟ. ನೋಡಲ್ ದೊಡ್ಡ ಶಿವ ಹೆಂಗೈತಿ ಬಂಗಾರಿ. ಪಾಪು ಎಲ್ಲರೂ ತಕ್ಕೊಳತ್ತಾರಲ್ಲ, ಮತ್ತೆ ಫೋಟೋ ನಾಟ್ ಅಲೌಡ್ ಅನ್ನಕತ್ತಾರ. ಅಲ್ಲಿ ಅಲೌಡ್ ಇಲ್ಲ. ಓ ಹೌದೇನು ಅದ್ಕ ಅಂತ ನಾ ಬಾವಂಗರಿ
ಹಿಂಗೆ ಇಟ್ಕೊಂಡು ಅದನ್ನ ಹಚ್ಕೊಂಡು ಎಷ್ಟು ದೊಡ್ಡ ಶಿವಲಿಂಗ ಇದೆ, ಅದರ ಮುಂದೆ ಒಂದು ದೊಡ್ಡ ನಂದಿ ಇದೆ. ಇದು ಅಂತೂ ಯಾರು ಹೆಂಗೆ ಕಟ್ಟಿದ್ದಾರೆ, ಹೆಂಗೆ ಅದು ಉದ್ಭವ ಆಗೈತೋ ಅದ್ರ ಕತೆ ಅಂತೂ ನಂಗಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದನ್ನು ನೋಡಿ ಯಪ್ಪ ಅನಿಸ್ತು. ಫುಲ್ ಸಖತ್ತಾಗಿತ್ತು. 1 ಕೋಟಿ ಅಂತೂ ಆಬ್ವಿಯಸ್ಲಿ ಇದ್ದೇ ಇದೆ. ಇದು ಅಷ್ಟು ಲಿಂಗಗಳಿವೆ, ಎಲ್ಲಿ ನೋಡಿದರೂ ಲಿಂಗಗಳಿವೆ. ಅದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಿದಾರೋ ಗೊತ್ತಿಲ್ಲ. ನಾವು ನಮ್ಮ ಹೆಸರಲ್ಲಿ ಲಿಂಗನ ನಾವು ಅಲ್ಲಿ ಕೊಡ್ಬೋದು ಅಂತ ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು. ಎಷ್ಟೊಂದು ಜನ ಅವ್ರ ಹೆಸರಿಂದ ಲಿಂಗಗಳನ್ನು ಕೊಟ್ಟಿದ್ದಾರೆ. ಅದು ಕೂಡ ಬೋರ್ಡಲ್ಲಿತ್ತು. ಸಖತ್ತಾಗಿತ್ತು. ನೋಡಿ ನೀವು ಕೊನೆಯವರೆಗೂ. ನೀವು ನೆಕ್ಸ್ಟ್ ಟೈಮ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಕೋಟಲಿಂಗೇಶ್ವರಕ್ಕೆ ಒಮ್ಮೆ ಭೇಟಿ ನೀಡಿ. ಸಖತ್ತಾಗಿದೆ. ಮಾಡೇನು ಆಲ್ರೆಡಿ ನೀನು ಮಾಡ. ಹಾಂ ಈಗ ನೋಡ್ದೆ ಆನೇನ, ಈಗ ನೋಡಾನವ. ಇಲ್ಲೇ ಇನ್ನೊಂದ್ಸಲ ಓಡ್ಬಿಡುತ್ತೆ. ಓ ಆನಿ ಕಲ್ಲೇ ಮತ್ತೊಮ್ಮೆ ಮತ್ತೊಂದು ಅಲ್ಲಿಂದ್ರಿ. ಪಾಪ ಬಾಳೆಹಣ್ಣಿಲ್ಲ ಕೊಡಕ್ಕೆ. ಬರ್ರಿ ಹೋಗೋಣ. ಸಾಯಿಬಾಬಾ ಕಡೆ ಹೋಗಿಲ್ಲ. ಇಲ್ಲಿ ಜೋರು ಜಾತ್ರೆ ಕೂಡ ಇದೆ. ಸಖತ್ತಾಗಿ ಎಲ್ಲ ಟಾಯ್ಸು ಎಲ್ಲ ಇದೆ. ನಾವು ಒಂದು ಪುಟ್ಟ ಲಿಂಗನ ತಗೊಂಡು ಬಂದ್ವಿ. ಅಲ್ಲಿಂದ ಬಂದು ಇಲ್ಲಿ ಮುಳುಬಾಗಿಲ ಆಂಜನೇಯ ಟೆಂಪಲ್ಗೆ ಹೋದ್ವಿ. ಇಲ್ಲೂ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇದು ಕೂಡ ಕೋಟಲಿಂಗೇಶ್ವರ ಅದು ಹೋಗೋ ರೋಡಲ್ಲೇ, ಕೋಟಲಿಂಗೇಶ್ವರ ಆದಮೇಲೆ ನೆಕ್ಸ್ಟು ಇದು ಮುಳುಬಾಗಿಲು ಬರೋದು. ಆನ್ ದ ವೇ ಇದಕ್ಕೂ ಹೋಗಿ ಬರೋಣ ಅಂಥೇಳಿ ಇದಕ್ಕೂ ಬಂದ್ವಿ. ನಂಗೆ ಏನಾಗೈತೆ ಬಿಡ ಇವತ್ತು. ಬಾಬು ಮಕ್ಕಂಡವ್. ಇದು ಹಳೆ ಕಾಲದ ಟೆಂಪಲ್ಲು. ಹಳೆ ಕಾಲದ ಟೆಂಪಲ್ ಅಂದರೆ ಏನೋ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ನಮಗಂತೂ ಹಳೆ ಕಾಲದ ಟೆಂಪಲ್ಸ್ ನೋಡಲಿಕ್ಕೆ ಅಂದರೆ ತುಂಬಾ ಇಷ್ಟ. ಏನೋ ಒಂಥರ ಅನಿಸುತ್ತೆ. ನಾನಂತೂ ಕಲ್ಲೆಲ್ಲ ಮುಟ್ಟಿ ಹೆಂಗೆ ಕಟ್ಟಿರ್ಬೋದು ಇದನ್ನ ಅಂತ ವಿಚಾರ ಮಾಡ್ತಿದ್ದೀನಿ. ಇದು ಈ ಟೆಂಪಲಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಹಾಗಾಗಿ ನಾನು ಪೂರ್ತಿ ವಿಡಿಯೋನ ಒಳಗಡೆ ಎದ್ದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹೊರಗಡೆದಷ್ಟೇ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಬೀಳ್ತಿ ಮತ್ತೆ ಚಾರ್ಜ್ ಫೋನ್ ಸಿಗಿಸಿರ್ತಾವಲ್ಲ ಅಂತ ಎಲ್ಲಿದ್ದು ಜಾಸ್ತಿ ನೋಡಿ. ನೀವು
ನಾವು ನೆಕ್ಸ್ಟು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದರೆ ಕೋಟಿಲಿಂಗೇಶ್ವರ ಆದಮೇಲೆ ಇದು ಮುಳುಬಾಗಿಲು ಆಂಜನೇಯ ಸ್ವಾಮಿ. ಇದು ತುಂಬಾ ದೊಡ್ಡದಾಗಿರೋ ಆಂಜನೇಯ ಇಲ್ಲಿದೆ, ತುಂಬಾ ಚೆನ್ನಾಗಿದೆ. ಅದನ್ನು ವಿಡಿಯೋ ಅಪ್ಲೋಡ್ ಅಲ್ಲಿ ಅಲೋ ಇಲ್ಲ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ನಾನು ಮಾಡಲಿಕ್ಕೆ ಹೋಗಲಿಲ್ಲ. ನೀವು ಬಂದು ಒಮ್ಮೆ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ. ಇದು ಹಳೆ ಕಾಲ ಟೆಂಪಲ್ ಆಗಿರೋದ್ರಿಂದ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಅವರು ಎಷ್ಟು ಚೆನ್ನಾಗಿ ಗೋಪುರನ ಮಾಡಿದ್ದಾರೆ ಅಂದರೆ ಫುಲ್ ಕಲರ್ಫುಲ್ ಆಗಿದೆ ಅದು ಗೋಪುರ. ಮನುಷ್ಯರನ್ನ ಅಲ್ಲಿ ಒಬ್ಬೊಬ್ಬರನ್ನಾಗಿ ಇಟ್ಟಿದ್ದಾರೆ, ಅದರಿಂದ ತುಂಬಾ ಕತೆ ಇರುತ್ತೆ, ಅದೆಲ್ಲ ನಮಗೆ ಗೊತ್ತಿರೋದಿಲ್ಲ. ನಾವು ಅದನ್ನೆಲ್ಲ ತಿಳ್ಕೋಬೇಕು. ಸಖತ್ತಾಗಿದೆ ಟೆಂಪಲ್ ಮಾತ್ರ, ತುಂಬಾ ಸ್ಪೇಸ್ ಇದೆ, ಆರಾಮಾಗಿ ಇರ್ಬೋದು. ಅವೆರಡು ಪ್ಲೇಸನ್ನು ನಾವು ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ವಿ ವಿನಾಯಕ ಟೆಂಪಲ್. ಅದು ಕೂಡ ಸಖತ್ತಾಗಿತ್ತು ಟೆಂಪಲ್. ನಂಗಂತೂ ಆ ಟೆಂಪಲ್ ಬಿಟ್ಟು ಬರಲಿಕ್ಕೆ ಮನಸ್ಸಾಗ್ತಿಲ್ಲ, ಅಲ್ಲೇ ಇರಬೇಕು ಅನಿಸಿತ್ತು. ನಾವು ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಟ್ಟಿತ್ತು. ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ತಿರುಪತಿಗೆ ಹೋಗಿ ಬಂದವರೆಲ್ಲ ಅಲ್ಲಿಗೆ ವಿಸಿಟ್ ಮಾಡಿದ್ರು. ಅದು ಎಲ್ಲ ಸಖತ್ತಾಗಿದೆ. ಅದು ಒಂಥರ ಕೆರೆನೋ ನದಿ ಇದೆ, ಅದು ಅದ್ರ ಮಧ್ಯದಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ, ಗೋಪುರಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಿರ್ತಾರೆ. ಕಲರು ಚೇಂಜ್ ಆಗ್ತಾನೆ ಇರುತ್ತೆ. ನೀವು ಕೊನೆಯವರೆಗೂ ವಿಡಿಯೋನ ನೋಡಿ, ನಾನು ಅದನ್ನು ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ಅದು ವಿನಾಯಕ ಟೆಂಪಲ್ ಅಂದರೆ ಸಖತ್ತಾಗಿತ್ತು. ತುಂಬಾ ಸ್ಪೇಸ್ ಇತ್ತು, ಆರಾಮಾಗಿ ಫೀಲಾಗಿ ಪಾಸಿಟಿವ್ ವೈಬ್ಸು ತುಂಬಾ ಚೆನ್ನಾಗಿ ಅನಿಸಿತ್ತು. ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಲೈನಲ್ಲೇ 1 hour ಆಗೋಗಿತ್ತು. ಅದು ಬೇಗ ಮುಗಿಸ್ಕೊಂಡು ನಾವು ಅದನ್ನು ನೋಡಿಕೊಂಡು ತಿರುಪತಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ. ಹೋಗಿದ್ದೆ ಲೇಟಾಗಿ ಹೋದ್ವಿ. ನಾವು ಅಂದ್ಕೊಂಡಿದ್ವಿ ಅದು ತುಂಬಾ ಚಿಕ್ಕ ಟೆಂಪಲ್ ಇರ್ಬೋದು, ಮೇ ಬಿ ಓಪನ್ ಇರುತ್ತೋ ಇಲ್ವೋ ಅಂದ್ಕೊಂಡು ಗೂಗಲ್ ಮಾಡಿಕೊಂಡು ಹೋಗಿದ್ದು ಆ ಟೆಂಪಲ್ಗೆ. ಬಟ್ ಅಲ್ಲಿಗೆ ಹೋಗಾದ್ಮೇಲೆ ಅದು 24/7 ಓಪನ್ ಆಗಿರುತ್ತೆ, ಯಾಕಂದರೆ ಅಷ್ಟು ದೊಡ್ಡದಾಗಿದೆ ಅದು ಟೆಂಪಲ್ಲು. ಅಷ್ಟು ಕ್ರೌಡ್ ಇತ್ತು. ತಿರುಪತಿಗೆ ಹೋಗಿ ತಿರುಪತಿಯಿಂದ ಬಂದವರು ಎಲ್ಲರೂ ಅಲ್ಲೇ ಇದ್ದರು. ಸಖತ್ ರಶ್ ಇತ್ತು ಅಲ್ಲಿ. ಫ್ರೀ ಎಂಟ್ರೆನ್ಸಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು 150 rupees ಎಂಟ್ರೆನ್ಸ್ ಫೀಸಿಗೆ ಹೋದ್ವಿ. ನೋಡ್ತಾ ಇರ್ಬೋದು ನೀವು, ಇದೇ ವಿನಾಯಕ ಟೆಂಪಲ್ಲು. ಇದು ಮಾತ್ರ ಸಖತ್ತಾಗಿತ್ತು. ಫ್ರೀ ಎಂಟ್ರೆನ್ಸಿಗೆ ತುಂಬಾ ಕ್ರೌಡ್ ಇತ್ತಂತ, ಲೇಟ್ ಆಗುತ್ತೆ ಅಂತ 150 rupees ಎಂಟ್ರೆನ್ಸ್ ಫೀಸು. ಅದಕ್ಕೆ ಹೋದ್ರೂ 1 hour ಆಯಿತು ನಮಗೆ. 150 ಕೊಟ್ಟು ಹೋದ್ರೂ ಅಷ್ಟಾಯಿತು. ಈ ಟೆಂಪಲಲ್ಲಿ ಮೊಬೈಲ್ ಹೊರಗಡೆನೇ ಇಟ್ಟು ಹೋಗಬೇಕು, ಒಳಗಡೆ ಏನನ್ನೂ ಒಯ್ಯೋ ಹಾಗಿಲ್ಲ. ಎಲ್ಲ ಅವರು ಹೊರಗಡೆನೇ ಕಲೆಕ್ಟ್ ಮಾಡಿಕೊಂಡು ಇಟ್ಬಿಟ್ಟಿರ್ತಾರೆ. ಅದು ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಅದು ಒಂದು ಬೇರೆ ಕಡೆ ಇರೋದು, ಬ್ಯಾಗು ಬೇರೆ ಕಡೆ, ಎಲ್ಲನೂ ನಾವು ಹೊರಗಡೆನೇ ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ. ಕಾರಿದ್ದರೆ ಕಾರಲ್ಲೇ ಬಿಟ್ಟು ಹೋಗ್ಬೋದು. ನಮಗೆ ಗೊತ್ತಿರಲಿಲ್ಲ, ನಾವೆಲ್ಲ ಕ್ಯಾರಿ ಮಾಡಿದ್ವಿ. ಬಟ್ ಅಲ್ಲೇ ಇಟ್ಟು ಮತ್ತೆ ವಾಪಸ್ ತೊಗೊಂಡು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಇದು. ಗೋಪುರ ನೋಡ್ತಾ ಇರ್ಬೋದು. ವಿನಾಯಕ ಟೆಂಪಲು ಇಡಗುಂಜಿಯಲ್ಲಿದೆ ಅಲ್ವಾ, ಅದೇ ಥರ ವಿನಾಯಕ ಮೂರ್ತಿ ಇಲ್ಲೇ ಇರೋದು. ಇಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ಹೊರಗಡೆ ಇರೋದನ್ನಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಟೆಂಪಲ್ ಮಾತ್ರ ಮಿಸ್ ಮಾಡದೆ ನೀವು ವಿಸಿಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ ಇಲ್ಲಿ. ನನಗಂತೂ ಇಲ್ಲೇ ಇದ್ಬಿಡಬೇಕು ಅನಿಸ್ಬಿಟ್ಟಿತ್ತು, ಅಷ್ಟು ಸಖತ್ತಾಗಿತ್ತು. ನೋಡಿ ನೀವು, ಹೊರಗಡೆನೇ ಇಷ್ಟು ಚೆನ್ನಾಗಿದೆ, ಒಳಗಡೆ ಗಣೇಶ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೇಮ್ ಇಡಗುಂಜಿ ಗಣೇಶ ಹೆಂಗಿದೆಯೋ ಹಾಗೆ ಇದೆ ಇಲ್ಲಿನೂ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಪಾಸಿಟಿವ್ ವೈಬ್ಸ್ ಕೂಡ ಇಲ್ಲಿನೂ ಇತ್ತು. ನಾನು ಈ ಊರ ಹೆಸರು ಹೇಳೋದೇ ಮರ್ತುಬಿಟ್ಟೆ, ಬರೀ ವಿನಾಯಕ ಟೆಂಪಲ್ ಅಂತ ಅಷ್ಟೇ ಹೇಳಿಬಿಟ್ಟೆ. ಈ ಊರ ಹೆಸರು ಕನ್ನಿಪಾಕಂ ಅನ್ನೋ ಊರಲ್ಲಿ ಈ ವಿನಾಯಕ ಟೆಂಪಲ್ ಇದೆ. ಇಲ್ಲಿಂದ ತಿರುಪತಿ 1 hour ಅಷ್ಟೇ ಆಗೋದು. ಈ 3 ಪ್ಲೇಸನ್ನು ನಾವು ನೋಡಿಕೊಂಡು ಡೇ 1 ಕಂಪ್ಲೀಟ್ ಮಾಡಿದ್ವಿ. ಡೇ 2 ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಯಾವ್ಯಾವ ಪ್ಲೇಸ್ ಡೇ 2ನಲ್ಲಿ ನಾವು ನೋಡಿದ್ವಿ ಅನ್ನೋದನ್ನು ನೀವು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.